ನಮಸ್ಕಾರ. ನಾವು ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಸಿಐಟಿ ವತಿಯಿಂದ ಬೆಂಗಳೂರು ದಕ್ಷಿಣ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ಸೂರ್ಯ ಅವರ ಕಚೇರಿಗೆ ಇವತ್ತು ಭೇಟಿ ಕೊಟ್ಟು ನಮ್ಮ ಮನವಿ ಪತ್ರವನ್ನ ಕೊಟ್ಟಿದ್ದೀವಿ. ಈ ಮನವಿ ಪತ್ರದಲ್ಲಿ ಮುಖ್ಯವಾಗಿ ಏನೆಲ್ಲ ವಿಷಯಗಳಿವೆ ಅಂತ ಹೇಳೋದಾದ್ರೆ, ಮುಖ್ಯವಾಗಿ ದ್ವಿಚಕ್ರ ವಾಹನಗಳನ್ನ ಸಾರಿಗೆ ವಾಹನಗಳನ್ನಾಗಿ ಇವತ್ತು ಕೇಂದ್ರ ಸರ್ಕಾರ ಅನುಮತಿ ಕೊಡ್ಲಿಕ್ಕೆ ಬಿಲ್ ಪಾಸ್ ಮಾಡ್ಲಿಕ್ಕೆ ಹೊರಟಿದೆ. ಅದನ್ನ ಖಂಡಿಸಿ ಇಡೀ ರಾಷ್ಟ್ರಾದ್ಯಂತ ಇವತ್ತು AIRTWF ಆಲ್ ಇಂಡಿಯಾ ರೋಡ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಫೆಡರೇಷನ್ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಇವತ್ತು ನಾವು ಎಲ್ಲ ಲೋಕಸಭಾ ಸದಸ್ಯರಿಗೆ ಮತ್ತು ರಾಜ್ಯಸಭಾ ಸದಸ್ಯರಿಗೆ ಮನವಿ ಪತ್ರವನ್ನ ಕೊಟ್ಟು ಈ ವಿಷಯವನ್ನ ಲೋಕಸಭಾ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ಈ ಮನವಿ ಪತ್ರದಲ್ಲಿದೆ. ಮುಖ್ಯವಾಗಿ ಶಾಲಾ ವಾಹನಗಳಿಗೆ ಮತ್ತು ಶಿಕ್ಷಣ ಸಂಸ್ಥೆಗಳಿಂದ ಕಡ್ಡಾಯವಾಗಿ ಅನುಮತಿ ಪಡಿಬೇಕು ಅನ್ನೋ ವಿಚಾರವಾಗಿ ಒಂದು ವಿಷಯಗಳಿದೆ. ಅದೇ ರೀತಿ ದ್ವಿಚಕ್ರ ವಾಹನಗಳು ಸಾರಿಗೆ ವಾಹನಗಳನ್ನಾಗಿ ಇವತ್ತು ಅನುಮತಿ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಏನು ಹೊರಟಿದೆ. ಇದರಿಂದ ಬೈಕ್ ಟ್ಯಾಕ್ಸಿಗಳು ಮತ್ತೆ ಏನು ಇವತ್ತು ಸ್ವಿಗ್ಗಿ ಇತರೆ ಕಂಪನಿಗಳು ಇವತ್ತು ಎಲ್ಲೋ ಕಂಪನಿಗಳನ್ನ ಕಾರ್ಯಾಚರಣೆ ಮಾಡ್ಲಿಕ್ಕೆ ಇವತ್ತು ಎಲ್ಲೋ ಬೋರ್ಡ್ಗಳನ್ನಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಹೊರಟಿದೆ. ನಮ್ಮಂತ ನಿರಂತರವಾಗಿ ಇದನ್ನೇ ನಂಬಿಕೊಂಡು ಬದುಕ್ತಾ ಇರುವಂತಹ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ಟ್ಯಾಕ್ಸಿ ಕ್ಯಾಬ್ ಚಾಲಕರು ಮತ್ತು ಸಾರಿಗೆ ವಾಹನಗಳನ್ನು ಚಾಲನೆ ಮಾಡುವಂತ ಎಲ್ಲಾ ಚಾಲಕರಿಗೂ ಅನ್ಯಾಯ ಆಗ್ತದೆ. ಇದು ಬೇರೆ ಬೇರೆ ಉದ್ಯೋಗಗಳನ್ನ ಸರ್ಕಾರ ಸೃಷ್ಟಿ ಮಾಡಬೇಕು. ಇದು ಬೈಕ್ ಟ್ಯಾಕ್ಸಿಯಿಂದ ಮತ್ತೆ ಆಟೋ ರಿಕ್ಷಾ ಚಾಲಕರಿಗೆ ಮತ್ತೆ ಟ್ಯಾಕ್ಸಿ ಚಾಲಕರಿಗೆ ತೊಂದರೆ ಆಗ್ತದೆ. ಕೂಡಲೇ ಕೈ ಬಿಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇವತ್ತು ಏನಿದೆ ಅದನ್ನ ಕಡಿಮೆ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಈಗಾಗಲೇ ಏನು 2019 ಕೇಂದ್ರ ಸರ್ಕಾರ ಸಾರಿಗೆ ತಿದ್ದುಪಡಿ ಅಂತಂದಿದೆ. ಆ ಸಾರಿಗೆ ತಿದ್ದುಪಡಿಯನ್ನ ಕೈ ಬಿಡಬೇಕು. ಸಾರಿಗೆ ತಿದ್ದುಪಡಿಯಿಂದ ಸಾಕಷ್ಟು ಏನು ವಾಹನ ಚಾಲಕರು ಮತ್ತೆ ಮಾಲೀಕರು ಬೀದಿಗೆ ತಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ. ಇದರಿಂದ ದುಬಾರಿ ದಂಡಗಳಾಗಿವೆ, RTO ಫೀಸಸ್ಗಳು ಜಾಸ್ತಿ ಆಗಿದೆ. ಎಲ್ಲಾ ರೀತಿಯಲ್ಲೂ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಅನ್ಯಾಯ ಆಗ್ತಾ ಇದೆ ವಾಹನ ಚಾಲಕರಿಗೆ. ಕೂಡಲೇ ಸಾರಿಗೆ ವಾಹನ ಚಾಲಕರ ಅಹವಾಲುಗಳನ್ನ ಕೇಳಬೇಕು. ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಏನು ಈ ಬೈಕ್ ಟ್ಯಾಕ್ಸಿಗಳ ಅಮೆಂಡ್ಮೆಂಟ್ ಏನ್ ಮಾಡಕ್ ಹೊರಟಿದ್ದೀರಾ ಅದನ್ನ ಕೈ ಬಿಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಆಟೋ ರಿಕ್ಷಾ ಚಾಲಕರಿಗೆ ಹಲವಾರು ಬೇಡಿಕೆಗಳಿವೆ. ಇವತ್ತು PNS ಕಾಯ್ದೆ ತಂದು ಇವತ್ತು ಜೈಲಿಗೆ ಕಳಿಸುವಂತ ವಾತಾವರಣವನ್ನ ಕೇಂದ್ರ ಸರ್ಕಾರ ನಿರ್ಮಾಣ ಮಾಡ್ತಿದೆ. ಇದನ್ನ ಕೇಂದ್ರ ಸರ್ಕಾರ ಕೂಡಲೇ ಈ PNS ಕಾಯ್ದೆ ಇಂದ ಈ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಏನು ಕಾಯ್ದೆಯನ್ನ ತಿದ್ದುಪಡಿ ತಂದಿದೆ ಅದನ್ನ ಕೂಡಲೇ ಹಿಂಪಡಿಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನು ಹಲವಾರು ವಿಷಯಗಳು ಚಾಲಕರಿಗೆ ಮಾರಕವಾಗಿರುವಂತಹ ಈ ವಿಷಯಗಳನ್ನ ಕೇಂದ್ರ ಸರ್ಕಾರ ಕೈ ಬಿಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಅಧ್ಯಕ್ಷರು TN ಶ್ರೀನಿವಾಸ್, AIRTWF ನ ಸಂಚಾಲಕರು. ನಮಸ್ತೆ, ಧನ್ಯವಾದಗಳು.